ಧರ್ಮಸ್ಥಳದಲ್ಲಿ ಕಳೆದ 5 ದಿನಗಳಿಂದಲೂ ಉತ್ಖನನ ಕಾರ್ಯ ನಡೀತಾನೆ ಇತ್ತು. ಈಗಾಗಲೇ ಅನಾಮಿಕ ಹೇಳಿದ ಹಾಗೆ 13 ಪಾಯಿಂಟ್ ಅಲ್ಲಿ 10 ಪಾಯಿಂಟ್ಗಳ ಉತ್ಖನನ ಕಾರ್ಯ ನಡೆದಿದೆ. ಇವತ್ತು ಉತ್ಖನನ ಕಾರ್ಯ ನಡೆಯುತ್ತಾ? ಧರ್ಮಸ್ಥಳದಲ್ಲಿ ಇವತ್ತು ಶೋಧ ಕಾರ್ಯ ಇಲ್ಲ. ನಿನ್ನೆ 9 ಮತ್ತು 10ನೇ ಸ್ಪಾಟ್ನಲ್ಲಿ ಉತ್ಖನನ ಕಾರ್ಯವನ್ನು ನಡೆಸಲಾಯಿತು. ಬಹಳ ಒಂದು ಆತ್ಮವಿಶ್ವಾಸವನ್ನ ಇಟ್ಕೊಂಡಿದ್ದ ಅನಾಮಿಕ 9 ಮತ್ತು 10ನೇ ಸ್ಪಾಟ್ನಲ್ಲಿ ಮೂಳೆಗಳಾದ್ರೂ ಸಿಕ್ಕೇ ಸಿಗುತ್ತೆ, ಶವ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ. ಆದ್ರೆ ಈ ಒಂದು 9 ಮತ್ತು 10ನೇ ಸ್ಪಾಟ್ನಲ್ಲಿ ಏನೂ ಸಿಕ್ಕಿಲ್ಲ. ಇನ್ನು 3 ಸ್ಪಾಟ್ಗಳ ಶೋಧ ಕಾರ್ಯ ಬಾಕಿ ಉಳಿದಿದೆ. ಆ ಶೋಧ ಕಾರ್ಯ ಇವತ್ತು ನಡೆಯಲ್ಲ. ಇವತ್ತು ಭಾನುವಾರವಾದ ಕಾರಣ ಉತ್ಖನನ ಕೆಲಸ ಇಲ್ಲ. ನಾಳೆಯಿಂದ ಮತ್ತೆ ಶೋಧ ಕಾರ್ಯವನ್ನ ಶುರು ಮಾಡಲಾಗತ್ತೆ. ನಾಳೆ 11ನೇ ಪಾಯಿಂಟ್ನಲ್ಲಿ SIT ಶೋಧವನ್ನ ನಡೆಸುತ್ತೆ. ಇದುವರೆಗೂ ಈಗಾಗಲೇ 10 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ಮಾಡಿದ್ರಲ್ಲಿ 6ನೇ ಪಾಯಿಂಟ್ನಲ್ಲಿ ಮಾತ್ರ ಪುರುಷನ ಅಸ್ಥಿ ಪಂಜರದ 25 ಅವಶೇಷಗಳು ಪತ್ತೆಯಾಗಿವೆ. ಅವುಗಳನ್ನ ಮಣಿಪಾಲ್ನ FSL ನಲ್ಲಿ ಪರಿಶೀಲನೆ ಮಾಡಿಸಲಾಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಅದನ್ನ ಬೆಂಗಳೂರಿಗೂ ಕೂಡ ಕಳುಹಿಸುವಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಉತ್ಖನನ ಕಾರ್ಯವನ್ನ ನಿಲ್ಲಿಸಲಾಗಿದೆ. ಕಾರಣ ಭಾನುವಾರವಾದ ಕಾರಣ, ಈಗಾಗಲೇ ಅಧಿಕಾರಿಗಳಿಗೆ ರಜೆ ಇರುವ ಕಾರಣಕ್ಕಾಗಿ ಇವತ್ತು ಉತ್ಖನನ ಕಾರ್ಯಕ್ಕೆ ಸ್ಟಾಪ್ ಮಾಡಲಾಗಿದೆ. ಇದೀಗ ಧರ್ಮಸ್ಥಳ ಪ್ರಕರಣದಲ್ಲಿ ಮತ್ತೊಂದು ಹೊಸ ದೂರು ದಾಖಲಾಗಿದೆ. SIT ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ ಸಾಮಾಜಿಕ ಹೋರಾಟಗಾರ ಟಿ ಜಯಂತ್. ಬಾಲಕಿಯೊಬ್ಬಳ ಸಾವಿನ ಬಗ್ಗೆ ಇದೀಗ SIT ಅಧಿಕಾರಿಗಳಿಗೆ ಜಯಂತ್ ದೂರನ್ನ ನಿನ್ನೆ ಸಲ್ಲಿಕೆ ಮಾಡಿದ್ದಾರೆ. ಇಲ್ಲಿ ಬಾಲಕಿಯ ಸಾವಿನ ಕುರಿತಾಗಿ ಅವರು ಮಾಹಿತಿಯನ್ನ ನೀಡಿದ್ದು, 15 ವರ್ಷಗಳ ಹಿಂದೆ ಈ ಒಂದು ಬಾಲಕಿ ಸಾವನ್ನಪ್ಪಿದ್ದು. 15 ವರ್ಷದ ಬಾಲಕಿಯ ಶವ, 15 ವರ್ಷಗಳ ಹಿಂದೆ 15 ವರ್ಷದ ಬಾಲಕಿಯ ಶವ ಅಲ್ಲಿ ಪತ್ತೆಯಾಗಿತ್ತು. ಆ ಒಂದು ಶವ 1 ವಾರ ಕೊಳೆತು ನಾರಿದ ಮೇಲೆ ಸಂಸ್ಕಾರವನ್ನ ಮಾಡಿದ್ರಂತೆ. ಯಾವುದೇ ಕಾನೂನು ಪ್ರಕ್ರಿಯೆಯನ್ನ ಮಾಡೇ ಇಲ್ವಂತೆ. ಕೂತಿರೋ ಜಾಗ ನನಗೆ ಗೊತ್ತಿದೆ, ಅದಕ್ಕೆ ನಾನೇ ಪ್ರತ್ಯಕ್ಷದರ್ಶಿ. SIT ಇಂದ ನ್ಯಾಯ ಸಿಗುವ ವಿಶ್ವಾಸದಿಂದ ನಾನು ದೂರನ್ನ ಸಲ್ಲಿಸಿದ್ದೇನೆ ಅಂತ ಹೇಳಿ ನ್ಯೂಸ್ 18ಗೆ ದೂರುದಾರ ಜಯಂತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಈಗಾಗಲೇ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ನಾಳೆ SIT ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನ ದಾಖಲಿಸಲಿದ್ದಾರೆ. ನಿಗೂಢವಾಗಿ ಸಾವನ್ನಪ್ಪಿದ ಪದ್ಮಲತಾ ಅವರ ಸಂಬಂಧಿ ಜಯಂತ್ ನಾಳೆ SIT ಮುಂದೆ ತನ್ನ ಹೇಳಿಕೆಯನ್ನ ಕೊಡ್ತೇನೆ ಅಂತ ಜಯಂತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ SIT ಕಚೇರಿಗೆ ಹೋಗಿ ದೂರನ್ನ ದಾಖಲಿಸಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ನಾನೇ ಸಾಕ್ಷಿದಾರ, ಅದರಲ್ಲೂ ಪ್ರತ್ಯಕ್ಷದರ್ಶಿಯಾಗಿ ನಾನು ನೋಡಿದ್ದೆ ಅಂತ ಹೇಳಿದ್ದಾರೆ. ಈಗ ದೂರುದಾರ ಜಯಂತ್ ಅವರನ್ನ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಬೆಳ್ತಂಗಡಿ SIT ಕಚೇರಿಗೆ ಜಯಂತ್ ಟಿ ಬಂದಿದ್ದಾರೆ. ಒಂದು ದೂರನ್ನ ತೆಗೆದುಕೊಂಡು ಬಂದಿದ್ದಾರೆ. ಅವ್ರ ಹತ್ರನೇ ಕೇಳೋಣ. ಸರ್, ನೀವು ನೋಡಿರೋದು ಎಷ್ಟು ವರ್ಷದ ಹಿಂದೆ? ಒಂದು 15 ವರ್ಷ ಹಿಂದೆ ಸರ್. ಯಾವ ಸ್ಥಿತಿಯಲ್ಲಿತ್ತು ಸರ್? ಒಂದು ಅರ್ಧ ಕೊಳತೆ ಅವಸ್ಥೆಯಲ್ಲಿತ್ತು ಸರ್. ಹೆಣ್ಣು ಮಗಳದ್ದು ಸರ್. ಯಾವ ಸ್ಥಳದಲ್ಲಿ ನೋಡಿದ್ವಿ? ಅದು ಸ್ಥಳ ಎಲ್ಲ ಆಮೇಲೆ ಸರ್, ಸ್ಥಳ ಎಲ್ಲ ಕೇಳಬೇಡಿ ಸರ್. ಅವಾಗ ನೋಡಿದಾಗ ಏನ್ ಸ್ಥಿತಿಯಲ್ಲಿತ್ತು? ಅವಾಗ ಊರಿನ ಸ್ಥಿತಿ ಏನಿತ್ತು? ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರ? ಸ್ವಲ್ಪ ವಿಸ್ತಾರವಾಗಿ ಮಾತಾಡಿ. ಅದನ್ನೇ ಹೇಳುದು ನೋಡಿ ಸರ್. ಕಾನೂನು ಪ್ರಕಾರವಾಗಿ ಮಾಡಿರಲ್ಲ. ಕಾನೂನು ಪ್ರಕಾರವಾಗಿ ಅದನ್ನು ಮಾಡಿದ್ರೆ ಅವತ್ತು ಆ ಬಾಡಿಯನ್ನು ಯಾರು ತಂದೆ ತಾಯಿಯವರು ಕಳ್ಕೊಂಡ್ರು ಆ ಮಗುವನ್ನು ಅಲ್ಲಿಗೆ ತಲುಪಿಸಬಹುದಿತ್ತು. ಆದ್ರೆ ಆ ಕೆಲಸ ಮಾಡಿಲ್ಲ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಇನ್ನಾದರೂ ಅಲ್ಲಿ ಊತಿರುವಂತ ಜಾಗದಲ್ಲಿ ಏನಾದ್ರೂ ಅಸ್ಥಿ ಪಂಜರ ಇದ್ರೆ ಏನಾದ್ರೂ ಜನರಿಗೆ ತಿಳಿಸಿ ಅವ್ರು ಬಂದ್ರೆ ಅದನ್ನ ತಗೊಂಡು ಹೋಗ್ಲಿ ಅಂತಲೇ ಬಂದಿರೋದು ಸರ್. ನಿಮ್ಮ ಪರಿಚಯಸ್ತಾರೆ ಹೇಗೆ? ಯಾವ್ದೋ ಇಲ್ಲ ಸರ್, ನನ್ನ ಪರಿಚಯ ಏನಿಲ್ಲ. ನಾನೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ನಾನು ನೋಡಿರೋದು. ಅವಾಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ವಾ? ಸರ್ ಕೊಟ್ಟರು ನಂತರ 1 ವಾರ ನಂತರ ಸ್ಥಳೀಯರು ಕೊಟ್ಟಿದ್ದಾರೆ. 1 ವಾರ ನಂತರ ಬಂದಿರೋದು. ಬಾಡಿ ತೆಗಿಲಿಕ್ಕೆ ಬಂದಿರೋದು. ಯಾರು? ಅದು ಯಾರು? 1 ವಾರ ತನಕ ಬಾಡಿ ಅಲ್ಲಿ ಇತ್ತು? ಹೌದು ಸರ್. ಈ ಎಲ್ಲ ಕಾರಣಕ್ಕೆ ನಾನು ಬಂದಿರೋದು. 1 ವಾರ ತನಕ ಬಾಡಿ ಎಲ್ಲಿ ಇತ್ತು? ಹೌದು. ಆ ನಂತರ ಮುಟ್ಟಿರೋದು. ಅವಾಗ ದೂರು ಕೊಟ್ಟರೆ ಸರಿ ಆಯ್ತಾ ಸರ್? ನ್ಯಾಯ ಸಿಗ್ತಾ ಸರ್? ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಅತ್ತೆ ತಂಗಿ ಪದ್ಮಲತಾ ಇಂದಿಗೂ ನ್ಯಾಯ ಸಿಗಲಿಲ್ಲ. ಯಾರಂತ ಗೊತ್ತು? ಆ ಪ್ರಕರಣ ಒಂದು ಕಡೆ ಆದ್ರೆ ನೀವೀಗ SIT ಕೊಟ್ಟಿರೋದು ಯಾವ್ದು? ಸೇಮ್ ಪ್ರಕರಣ ಅಥವಾ ಬೇರೆ ಪ್ರಕರಣ? ಯಾವ್ದು? ಪದ್ಮಲತಾ ಪ್ರಕರಣವನ್ನು SIT ಕೊಟ್ರ? ಅಲ್ಲ, ನೀವು ಇಲ್ಲ, ಪದ್ಮಲತಾ ಅದು ಕೊಡ್ತೀವಿ. ಇದು ಬೇರೆ ಕೊಟ್ಟಿರೋದು. ಇದು ಬೇರೆ ಕೊಟ್ಟರು, ಬೇರೆ ಪ್ರಕರಣ. ಇದು ನೀವು ನೋಡಿದಾಗ ಮೃತದೇಹಕ್ಕೆ ಎಷ್ಟು ದಿನ ಆಗಿತ್ತು? ಅದು ಹೇಳಿಕೆ ಅಲ್ಲ, ಅರ್ಧ ಕೊಳ್ತೆ ಅಂತ ಹೇಳಿದ್ವಲ್ಲ, ಆ ಪರಿಸ್ಥಿತಿ ಇತ್ತು. ಈಗ ಸಾಮಾನ್ಯವಾಗಿ 3 ದಿನದಲ್ಲಿ ಕುಳಿಯೋಕೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡುವಾಗ ಎಷ್ಟು ದಿನ ಆಗಿರ್ಬೋದು? ಆಗಿರೋ ಸರ್, ಒಂದು ವಾರ ಜಾಸ್ತಿ ಆಗಿರುತ್ತೆ. 1 ವಾರ ಜಾಸ್ತಿನೇ ಆಗಿರುತ್ತೆ. ಅದು ಆ ಥರ
ಈಗ ಅದನ್ನ ಹೂತಿದ್ದು ಎಷ್ಟನೇ ಯಾವಾಗ ಒಂದು ವಾರ ನಂತರವ ಅದಕ್ಕಿಂತ ಜಾಸ್ತಿ? ಅದನ್ನ ಹೇಳಿರೋದು ಕಾನೂನು ಚೌಕಟ್ಟಲ್ಲಿ ತನಿಖೆ ಆಗಲಿ, ನಿಮಗೆ ಎಲ್ಲ ಮಾಹಿತಿಯನ್ನು ನಾನೇ ಕೊಡ್ತೀನಿ. ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತೀನಿ. ತನಿಖೆ ಇವಾಗ ನಾನು ದೂರು ಕೊಟ್ಟ ನಂತರ ತನಿಖೆ ಆಗೋರು ನಾನು ಏನು ಅದರ ವಿಷಯದಲ್ಲಿ ಮಾತಾಡಲಿಕ್ಕೆ ಆಗಲ್ಲ. ಜಯಂತ್ ಅವರೇ, ಈ ಪ್ರಕರಣದ ಈಗ SIT ತನಿಖೆ ಮಾಡ್ತಿದ್ದೆ, ಅದನ್ನ ದಾರಿ ತಪ್ಪಿಸುವಂತ ಕೆಲಸಗಳು ಏನಾದ್ರು ಇದಾ ಹೇಗೆ ಅಂತ? ತಪ್ಪಿಸಿ ಏನು ಸರ್ ಪ್ರಯೋಜನ? ಏನೋ ಪ್ರಯೋಜನ ಇದೆಯಾ? ಅವರಿಗೆ ಕೆಲಸ ಕೊಟ್ಟ ಏನೋ ಪ್ರಯೋಜನ ಇದೆಯಾ? ನನಗೇನಾದ್ರು ಲಾಭ ಇದೆಯಾ ಹೇಳಿ? ಎಲ್ಲೋ ಒಂದು ನಾಯಿ ಹುತ್ತಿ ಅಂತ ನಾನು ಬಂದಿಲ್ಲಲ್ಲ ಸರ್. ಮಾನವೀಯ ದೃಷ್ಟಿಯಿಂದ ಒಂದು ಹೆಣ್ಣು ಮಗಳ ವಿಷಯಕ್ಕೆ ನಾನು ಬಂದಿರೋದು ಸರ್. ಅದು ತಪ್ಪೇನದು? ಹಾಗಾದ್ರೆ ಕೊಡಬಾರ್ದಾ ಹೇಳಿ? ಇದಾಗಿರೋದು ಧರ್ಮಸ್ಥಳದ ಗ್ರಾಮದ ವ್ಯಾಪ್ತಿಯಲ್ಲ, ಹೇಗೆ? 100% ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಆಗಿರೋದು. ಈಗ SITಗೆ ಬಂದಿದ್ದೀರಿ, ದೂರು ತಗೊಂಡಿಯಾರ ಹೇಗೆ? ತಗೊಂಡಿದ್ದಾರೆ, ಅವ್ರು ಒಳ್ಳೆ ರೀತಿಯಲ್ಲಿ ತಗೊಂಡಿದ್ದಾರೆ. ಇವತ್ತು ತಗೊಂಡು ನಾಳೆ ಬನ್ನಿ, ಸೋಮವಾರ ಬನ್ನಿ ಅಂತ ಹೇಳೋದು, ಅದಕ್ಕೆ ಬೇಕಾದ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಸರ್. ಈಗ ಪ್ರಕರಣ ಆಗ್ತಾ ಇದೆ, ಅದಕ್ಕೂ ನೀವು ಹೇಳಿದಕ್ಕೆ ಏನಾದ್ರು ಸಂಬಂಧ ಇದೆಯಾ? ಅದು ನನಗೆ ಗೊತ್ತಿಲ್ಲ ಸರ್, ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಅಂತ ನನಗೆ ಗೊತ್ತಿಲ್ಲ. ಅದು ನನ್ನ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ. ಅದು ಯಾವ ಪ್ರಕರಣ, ಇದು ಯಾವ ಪ್ರಕರಣ, ಅದು ಇಲಾಖೆಯವರು ತನಿಖೆ ಮಾಡಿ ತನಿಖೆ ಮುಖಾಂತರ ಹೇಳ್ಬೇಕು. ಜಯಂತ್ ಅವರು, ಇಷ್ಟು ದಿನ ನೀವು ಎಲ್ಲಿದ್ರಿ, ಯಾಕೆ ಬರಲಿಲ್ಲ? ಸರ್ ನಾನು ಹೇಳಿದಿನ ಸರ್, ನನ್ನ ಕುಟುಂಬದ 2 ಪ್ರಕರಣ ಹೇಳಿದ್ದೀನಿ ಸರ್. ಇನ್ನು ಬೇಕಾ ಸರ್? ನಾನು ಇದಕ್ಕೆ ಜಾಸ್ತಿ ಹೇಳ್ಬೇಕಾ ಸರ್? ತಮಗೆಲ್ಲರೂ ಗೊತ್ತಿರೋ ವಿಷಯನೇ ಮತ್ತೆ ಏನಕ್ಕೆ ಸರ್ ಕೇಳ್ತಾ ಇರೋದು? ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ, ಆ ರೀತಿಯಲ್ಲಿ ಎಲ್ಲ ಮುಂದೆ ಬನ್ನಿ. ಹೌದು, ದೂರ ಕೊಟ್ಟರೆ ಇಲ್ಲ, ಏನು ತಪ್ಪಾಗಿ ಸುಳ್ಳಾಗಿ ಹೇಳೋ ನನ್ನ ಮೇಲೆ ಶಿಕ್ಷೆ ಆಗಲಿ. ರಸ್ತೆಯಲ್ಲಿ ನಿಲ್ಲಿಸಿ ಕಲ್ಲೊಡೀರಿ ಸರ್, ಅಷ್ಟು ಧೈರ್ಯವಾಗಿ ಬಂದಿದ್ದೀನಿ ಸರ್. ರಸ್ತೆಯಲ್ಲಿ ನಿಂತು ಕಲ್ಲೊಡೀರಿ. ನಾನು ಯಾರನ್ನೂ ತೇಜವಾದ ಮಾಡಲಿಕ್ಕೆ ಬಂದಿಲ್ಲ, ಯಾರ ವಿರುದ್ಧನೂ ಬಂದಿಲ್ಲ. ಇದ್ದ ವಿಷಯನ ಹೇಳ್ಬಾರ್ದಾ? ಇದ್ದ ವಿಷಯನ ಹೇಳಲಿಕ್ಕೆ ಬಂದಿದ್ದೀನಿ, ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಈಗ SIT ಫಾರ್ಮ್ ಆಗಿದ್ದಕ್ಕೆ ತಾವು ಇಲ್ಲಿ ಬಂದಿದ್ದು 100%. ಮತ್ತೆ ಈ ಮೂಲಕ ಹೇಳ್ತಾ ಇದ್ದೀನಿ, ಇನ್ನೂ ಯಾರಾದರೂ ನೊಂದವರಿದ್ದರೆ ಅವರು ಮುಂದೆ ಬನ್ನಿ, ನಾನು ಅದನ್ನು ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಈ ಹಿಂದೆ ಯಾರಿಗೂ ಕಂಪ್ಲೇಂಟ್ ಕೊಟ್ಟಿಲ್ಲ ಈ ತರ ಆಗಿತ್ತು ತನಿಖೆ ಮಾಡಿ ಅಂತ ಹೇಳಿ? ಇಲ್ಲ, ಅಲ್ಲ, ನನ್ನ ನೀವು ಕೊಡ್ತಾ ಇರೋದು ಅಲ್ಲ, SIT ಗೆ? ಹೌದೌದು, ನನ್ನ ಕುಟುಂಬದ ವಿಷಯ ಆದರೆ ನಾನು ಕೊಡ್ಬೋದಿತ್ತು. ನಾನು ಅದಕ್ಕೆ ಫೈಟ್ ಮಾಡ್ತಾ ಇದ್ದೀನಿ ಪ್ರಕರಣಗಳಿಗೆ. ಆದರೆ ಇದು ಎಲ್ಲೋ ರಸ್ತೆಯಲ್ಲಿ ಬಿದ್ದುದು, ಅವತ್ತ ಅನುಭವ, ಆ ನೋವು ಇವಾಗ ನಾನು ಬಿಚ್ಚಿಡ್ತಾ ಇದ್ದೀನಿ. ಈಗ ಆ ಹೆಣ್ಣು ಮಗಳಿಗೆ ತಂದೆ ತಾಯಿ ಯಾರು ಇಲ್ವಾ? ಅದು ಗೊತ್ತಿಲ್ಲ, ತನಿಖೆಯಲ್ಲಿ ಗೊತ್ತಾಗಬೇಕು. ಅವರ ತಂದೆ ತಾಯಿ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಹಾಗಾದ್ರೆ? ಇಲ್ಲ. ಇದು ಸಾಮಾಜಿಕ ಹೋರಾಟಗಾರ ಜಯಂತಿ ಅವರ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಎಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗಾಗಲೇ ಉತ್ಖನನ ಕಾರ್ಯಕ್ಕೆ ಇವತ್ತು ಬ್ರೇಕ್ ಹಾಕಲಾಗಿದೆಯಾ? ಬ್ರೇಕ್ ಅನ್ನ ಕೊಟ್ಟಿದ್ದಾರಾ ಅಧಿಕಾರಿಗಳು? ಜೊತೆಗೆ 9 ಮತ್ತು 10ರಲ್ಲಿ ಏನೂ ಸಿಕ್ಕಿಲ್ಲ. ಒಂದು ರೀತಿಯಲ್ಲಿ ಇನ್ನು ಉಳಿದಂತಹ ಸ್ಪಾಟ್ಗಳ ಬಗ್ಗೆ ಇರುವಂತಹ ನಾಮಕನಿಗಿರುವಂತಹ ವಿಶ್ವಾಸದ ಜೊತೆಗೆ SITಗೆ ಹೊಸ ದೂರು ದಾಖಲಾಗಿದೆ. ಅದರ ವಿಚಾರಣೆ ಹೇಗೆ, ಯಾವಾಗ ಆರಂಭ ಆಗುತ್ತೆ? ನವಿತಾ, ಇವತ್ತು ಆದಿತ್ಯವಾರದ ಕಾರಣಕ್ಕಾಗಿ ಸರ್ಕಾರಿ ರಜೆ ಇದೆ. AC ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು, ಸೋಕೋ ಅಧಿಕಾರಿಗಳು ಮತ್ತು ಫಾರೆನ್ಸಿಕ್ ಅಧಿಕಾರಿಗಳು ಇವತ್ತು ರಜೆಯನ್ನು ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಕಳೆದ ಸೋಮವಾರದಿಂದ ನಿನ್ನೆ ರಾತ್ರಿ ತನಕ ನಿರಂತರವಾಗಿದ್ದಾರೆ. ಕಾಡಿನಲ್ಲಿ ಕೂಡ ದಿನದ 11 ಗಂಟೆಗೆ ಆರಂಭವಾಗಿ ಸಂಜೆ 6:30-7 ಗಂಟೆ ತನಕ ಕಾಡಿನಲ್ಲೇ ಕೆಲಸವನ್ನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಒಂದು ದಿನದ ವಿಶ್ರಾಂತಿಯನ್ನು ಪಡ್ಕೊಂಡಿದ್ದಾರೆ. ನಾಳೆಯಿಂದ ಮತ್ತೆ ಉತ್ಖನನ ಕಾರ್ಯ ಆರಂಭಗೊಳ್ಳುತ್ತೆ. ಇನ್ನು ಉಳಿದಿರುವಂತದ್ದು ಕೇವಲ 3 ಸ್ಪಾಟ್ಗಳು, 1ರಿಂದ 10 ಸ್ಪಾಟ್ಗಳ ಉತ್ಖನನ ಆಗಿದೆ. ಕೇವಲ 6ನೇ ಸ್ಪಾಟ್ ಅಲ್ಲಿ ಒಂದು 25 ಅವಶೇಷಗಳು ಸಿಕ್ಕಿದೆ ಹೊರತಾಗಿ ಬೇರೆ 9 ಸ್ಪಾಟ್ಗಳಲ್ಲಿ ಯಾವುದೇ ಕಳೆಬರದ ಅಂಶಗಳು ಸಿಕ್ಕಿಲ್ಲ. ಹಾಗಾಗಿ ನಾಳೆ 11, 12, 13 ಈ 3 ಸ್ಪಾಟ್ಗಳನ್ನ ಉತ್ಖನನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ನಾಳೆ ಒಂದೇ ದಿನ ಈ 3 ಸ್ಪಾಟ್ಗಳ ಉತ್ಖನನ ಮಾಡೋಕೆ ತೀರ್ಮಾನವನ್ನು ಕೂಡ ಮಾಡಲಾಗಿದೆ. ಬೆಳಗ್ಗೆ ಸುಮಾರು 10 ಗಂಟೆಯಿಂದ ಆರಂಭವಾಗಿ ಸಂಜೆ ವೇಳೆಗೆ ಈ 3 ಸ್ಪಾಟ್ಗಳ ಉತ್ಖನನ ಮಾಡೋಕೆ SIT ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಈ ಮೂಲಕವಾಗಿ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ, ನಾಳೆ ಬೆಳಗ್ಗೆ 10 ಗಂಟೆ ವೇಳೆಗೆ ಈ ಸ್ಪಾಟ್ಗಳಲ್ಲಿ ಇರಬೇಕು ಅಂತ ಹೇಳಿ. ಹಾಗಾಗಿ ನಾಳೆ ಬಹಳ ನಿರ್ಣಾಯಕ ಘಟ್ಟದತ್ತ ಧರ್ಮಸ್ಥಳದ 100 ಶವಗಳನ್ನ ಹೂತಿಟ್ಟ ಪ್ರಕರಣ ಬಂದು ತಲುಪ್ತಾ ಇದೆ. ನಾಳೆ 3 ಸ್ಪಾಟ್ಗಳಲ್ಲಿ ಕಳೆಬರ ಸಿಕ್ಕರೆ ಈ ಪ್ರಕರಣ ಮತ್ತೊಂದು ಹಂತವನ್ನು ಹೋಗುತ್ತೆ. ಇನ್ ಕೇಸ್ ಕಳೆಬರ ಸಿಗದೇ ಹೋದಂತಹ ಸಂದರ್ಭದಲ್ಲಿ ಮತ್ತೆ ಚರ್ಚೆಗಳು ಆರಂಭಗೊಳ್ಳುತ್ತೆ, ಸತ್ಯ ಅಸತ್ಯದ ವಿಮರ್ಶೆಗಳು ಆರಂಭಗೊಳ್ಳುತ್ತೆ. ಇದೆಲ್ಲದರ ನಡುವೆ ನಿನ್ನೆ ರಾತ್ರಿ ಮತ್ತೊಬ್ಬ ಹೊಸ ದೂರುದಾರ ಎಂಟ್ರಿ ಆಗಿದ್ದಾನೆ. ಬೆಳ್ತಂಗಡಿಯ SIT ಕಚೇರಿಗೆ ಸಾಮಾಜಿಕ ಹೋರಾಟಗಾರ T ಜಯಂತ್ ಎಂಬುವರು ಬಂದು ದೂರನ್ನ ಕೊಟ್ಟಿದ್ದಾರೆ. ಆದ್ರೆ ದೂರು ಸ್ವೀಕರಿಸೋಕೆ ಇವತ್ತು ಆದಿತ್ಯವಾರದ ಕಾರಣ ನಾಳೆ ಮತ್ತೆ SIT ಕಚೇರಿಗೆ ಬರೋಕೆ SIT ಅಧಿಕಾರಿಗಳು ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಜಯಂತ್ ಅವರು ನ್ಯೂಸ್ 18 ಕೊಟ್ಟಿರುವಂತಹ ಸಂದರ್ಶನದಲ್ಲಿ ಕೊಟ್ಟಂತಹ ಮಾಹಿತಿ ಪ್ರಕಾರವಾಗಿ ಕಳೆದ 15 ವರ್ಷಗಳ ಹಿಂದೆ ನಾನು ಧರ್ಮಸ್ಥಳದ ಗ್ರಾಮದ ವ್ಯಾಪ್ತಿಯಲ್ಲಿ ಒಂದು 10ರಿಂದ 15 ವರ್ಷದ ಒಳಗಿನ ಬಾಲಕಿಯ ಮೃತದೇಹವನ್ನು ನೋಡಿದ್ದೇನೆ. ನಾನು ನೋಡುವಾಗ ಆ ಮೃತದೇಹ ಅರ್ಧ ಕೊಳೆತಿತ್ತು. ಆದರೆ 1 ವಾರಗಳ ಕಾಲ ಅಲ್ಲಿ ಪೊಲೀಸರು ಕಂಪ್ಲೇಂಟ್ ಕೊಟ್ಟರೂ ಕೂಡ ಬಂದಿಲ್ಲ.
ಕೊನೆಯದಾಗಿ ಸಾರ್ವಜನಿಕರೇ ಆ ಹೆಣವನ್ನ ಅಲ್ಲಿ ಹೂತಿದ್ದಾರೆ. ಇಲ್ಲಿ ತನಕ ಅದನ್ನು ಯಾರು ಕೊಂದಿದ್ದು, ಆ ಬಾಲಕಿಯ ಸಾವಿಗೆ ಕಾರಣ ಏನು ಮತ್ತು ಈ ತನಿಖೆಯ ಪ್ರಗತಿ ಯಾವ ರೀತಿಯಾಗಿಲ್ಲಿದೆ, ಯಾವುದೂ ಕೂಡ ಪೊಲೀಸರು ಇಲ್ಲಿ ತನಕ ಮಾಡೇ ಇಲ್ಲ, ತನಿಖೆಯನ್ನು ಕೂಡ ಮಾಡಿಲ್ಲ. ಈಗ SIT ಫಾರ್ಮ್ ಆದ ಹಿನ್ನೆಲೆಯಲ್ಲಿ ಆ ಪ್ರಕರಣವನ್ನು ನಾನು ಕಣ್ಣಾರೆ ನೋಡಿದಂಥ ಕಾರಣಕ್ಕಾಗಿ ನಾನು SIT ಕಚೇರಿಗೆ ಬಂದಿದ್ದೇನೆ. ನನ್ನ ಹೇಳಿಕೆಗಳನ್ನು ದಾಖಲಿಸಿಕೊಳ್ತೇನೆ. ಜೊತೆಗೆ ಆ ಹೆಣವನ್ನು ಎಲ್ಲಿ ಹೂತಿದ್ದಾರೆ, ಯಾವ ಪ್ರದೇಶದಲ್ಲಿ ಹೂತಿದ್ದಾರೆ ಎಂಬುದರ ಬಗ್ಗೆ ನನಗೆ ನಿಖರವಾದ ಮಾಹಿತಿ ಇರೋ ಕಾರಣಕ್ಕಾಗಿ ಅಲ್ಲಿ ಹೋಗಿ ಅವರನ್ನು ಡಿಗ್ಗಿಂಗ್ ಪ್ರಕ್ರಿಯೆ ಮತ್ತು ಸ್ಥಳ ಮಹಜರು ಮುಂತಾದ ಪ್ರಕ್ರಿಯೆಗಳಿಗೆ ನಾನು SITಗೆ ಸಾಥ್ ಕೊಡ್ತೀನಿ ಎಂಬುದರ ಬಗ್ಗೆ ಜಯಂತ್ ಟಿ ಅವರು ಹೇಳಿಕೊಂಡಿರುವಂಥದ್ದು. ಹಾಗಾಗಿ ಈ ಒಂದು ಹೊಸ ಪ್ರಕರಣ ಮತ್ತಷ್ಟು ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಮತ್ತೊಂದು ಕಡೆ 13 ಈ ಉತ್ಖನನ ಕಾರ್ಯ ಆದ ಬಳಿಕವೂ ಕೂಡ ಕಳೆಬರ ಸಿಗದೆ ಹೋದಂತಹ ಸಂದರ್ಭದಲ್ಲಿ ಮತ್ತೆ ಈ ಪ್ರಕರಣ ಜೀವಂತ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಈಗಾಗಲೇ ನಡೆಯುತ್ತಿದೆ. ಯಾಕೆಂದ್ರೆ ಜಯಂತ್ ಟಿ ಹಿಂದೆ ಕೂಡ ಈ ರೀತಿಯ ಹೋರಾಟಗಳಲ್ಲಿ ಭಾಗವಹಿಸಿದವರು ಮತ್ತು ಬೇರೆ ಬೇರೆ ಪ್ರಕರಣಗಳಲ್ಲಿ ಸಾಕಷ್ಟು ಮುಂಚೂಣಿಯಲ್ಲಿದ್ದವರು. ಅವರೇ ಈಗ ಖುದ್ದಾಗಿ ಬಂದು SIT ಕಚೇರಿಗೆ ಹಾಜರಾಗಿರುವಂಥದ್ದು. ಹಾಗಾಗಿ ನಾಳೆಯಿಂದ ಆಗುವಂತಹ ಬೆಳವಣಿಗೆ ಅದು ಮತ್ತಷ್ಟು ಕುತೂಹಲವನ್ನ ಕೆರಳಿಸಿರುವಂಥದ್ದು. ನವಿತಾ.